ಈಗ ಕಾಂಗ್ರೆಸ್ ಸಿಎಂ ಹಾಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ವಿರೋಧ ಪಕ್ಷಗಳು ಸಿಡಿದೆದ್ದಿವೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆಯನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಉಡಾ ಸೈಟ್ ಹಗರಣವನ್ನು ಸಿಬಿಐಗೆ ನೀಡೋಕೆ ಆಗ್ರಹಿಸಿ ಮಂಡ್ಯದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಿದೆ. ಇತ್ತ ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ತುಮಕೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಮಾನವ ಸರಪಳಿ ಮಾಡಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು, ಸದಸ್ಯರು. PY ವಿಜಯೇಂದ್ರ ಅವರ ಕರೆಯಂತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಗೌರವಾನ್ವಿತ ಸತೀಶ್ ಕೊಂಪಲ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ನಗರದ ಅಭಿವೃದ್ಧಿಯ ಅಧಿಕಾರರು ಆದಂತಹ ಗೌರವಾನ್ವಿತ ಡಿ ವೇದವ್ಯಾಸ್ ಕಾಮತ್ ಅವರು, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯ್ಕ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಆದಂತಹ ಗೌರವಾನ್ವಿತ ಸುಧೀಶ್ ಕೈ ಹಾಕಿರುವಂತದ್ದು ಈ ಸಭೆಗೆ ಆತ್ಮೀಯವಾಗಿ ಬರಮಾಡುತ್ತಾ ನಮ್ಮ ಹಿರಿಯರಾದಂತಹ ರವಿಶಂಕರ್ ಮಿಜಾಯ್ ಮಾಡಿದಂತಹ ಒಂದು ಅಪಚಾರದ ಒಂದು ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕೆನ್ನುವಂತಹ ಒತ್ತಾಯದ ಮೇರೆಗೆ PY ವಿಜಯೇಂದ್ರ ಅವರ ಕರೆಯಂತೆ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಗೌರವಾನ್ವಿತ ಸತೀಶ್ ಕೊಂಪಲ್ ಅವರನ್ನ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು. ಅವಕಾಶ ಕೊಟ್ಟಿದ್ದಕ್ಕೆ ಗವರ್ನರ್ ಅವರ ಫೋಟೋಗಳನ್ನು ಸುಡುವಂಥದ್ದು, ಅವ್ರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ. ಇಲ್ಲಾಂದರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ. ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಇವತ್ತು CLP ಸಭೆನೂ ಕೂಡ ಮಾಡ್ತಾಯಿದ್ದಾರೆ. CLP ಸಭೆಯಿಂದ ಏನೂ ಆಗಲ್ಲ. ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು. ಈಗಾಗಲೇ ಕೋರ್ಟ್ ಮೆಟ್ಲು ಎತ್ತಿದ್ದೀರ. ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಬಿಜೆಪಿಗರು ಪ್ರತಿಭಟನೆಯ ಸ್ವರೂಪವಾಗಿ ಪಾದಯಾತ್ರೆ ಮಾಡುವಾಗಲೂ ಕೂಡ ಭಿನ್ನಾಭಿಪ್ರಾಯ. ಇದೀಗ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಇಲ್ಲೂ ಕೂಡ ಅಸಮಾಧಾನ ಬಹಿರಂಗವಾಗಿ ಸ್ಫೋಟವಾಗಿದೆ. ಪ್ರತಿಭಟನೆಯ ಈ ವೇದಿಕೆ ಮೇಲೆ ಪ್ರತಾಪ್ ಸಿಂಹ ಅವರು ಮಾತನಾಡಲಿಕ್ಕೆ ಮುಂದಾದಾಗ ತಕ್ಷಣಕ್ಕೆ ಅದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ ನಾಗೇಂದ್ರ ಅವರು. ಭಾಷಣ ಮಾಡಲಿಕ್ಕೆ ಅವರು ಮುಂದಾಗ್ಬಿಡ್ತಾರೆ. ಪ್ರತಾಪ್ ಸಿಂಹ ಮಾತನಾಡ್ತಾ ಇದ್ದಂತೆ ನಾಗೇಂದ್ರ ಅವರು ಅಸಮಾಧಾನ ವೇದಿಕೆಯಿಂದ ಕೆಳಗಿಳಿದು ನಿರ್ಗಮಿಸಿದ್ದಾರಂತೆ. ಪ್ರತಿಭಟನೆಯನ್ನ ಮೊಟಕುಗೊಳಿಸಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ನಾಗೇಂದ್ರ ಅವರು. ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ ಸಂಜಯ್ ಪಾಟೀಲ್. ಬೆಳಗಾವಿಯಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಏಕವಚನದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸುವ ಸಂದರ್ಭದಲ್ಲಿ ಏಕವಚನದಲ್ಲಿ ನಾಲ್ಗೆ ಹರಿಬಿಟ್ಟು ಮಾತನಾಡಿದ್ದಾರೆ ಸಂಜಯ್ ಪಾಟೀಲ್. ಐವಾನ್ ಡಿಸೂಜಾ ವಿರುದ್ಧವೂ ಕೂಡ ಸಂಜಯ್ ಪಾಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡಬೇಕಂತಿದೆ,
ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕಿದ ಮೇಲೆ ಅಂದ್ರೆ 4 ಕಲ್ಲು ಇದೇನು, ಆಮೇಲೆ ಮತ್ತೊಬ್ಬ ಕಲ್ಲು ಹುಡುಕ್ಯಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದು ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ರ ಕಡೆ ಬರೋ ಮಾಡ. ಈ ವ್ಯವಸ್ಥೆ ಇದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜೈಲ್ಗೆ ಹೋಗಿ ಬಂದ್ರಲ್ವಾ, ಅಲ್ಲಿ ಭಾಳ ಕುಂದು ಮಾತಾಡ್ಕತ್ತಿದ್ದೆ, ಡ್ಯಾನ್ಸ್ ಮಾಡಿ, ರಾಕ್ ಡ್ಯಾನ್ಸ್ ಮಾಡಿ. ಈಗ ಯಾಕೆ ಈಗ ನಿನ್ನ ಮೇಲೆ ಬಂತು, ಸ್ವಂತ ಮೇಲೆ ಬಂತು ಅಂದಮೇಲೆ ಅವ್ರು ಹಿಂಗೆ ಇವ್ರು ಹಂಗೆ ಅಲ್ಲ. ಮೊದಲು ನೀ ಏನಿದೆ ಹೇಳ, ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ, ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕಿದ ಮೇಲೆ ಅಂದ್ರೆ 4 ಕಲ್ಲು ಇದೇನು, ಆಮೇಲೆ ಮತ್ತೊಬ್ಬ ಕಲ್ಲು ಹುಡುಕ್ಯಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದು ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ರ ಕಡೆ ಬರೋ ಮಾಡ. ಈ ವ್ಯವಸ್ಥೆ ಇದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಜೈಲ್ಗೆ ಹೋಗಿ ಬಂದ್ರಲ್ವಾ, ಅಲ್ಲಿ ಭಾಳ ಕುಂದು ಮಾತಾಡ್ಕತ್ತಿದ್ದೆ, ಡ್ಯಾನ್ಸ್ ಮಾಡಿ, ರಾಕ್ ಡ್ಯಾನ್ಸ್ ಮಾಡಿ. ಈಗ ಯಾಕೆ ಈಗ ನಿನ್ನ ಮೇಲೆ ಬಂತು, ಸ್ವಂತ ಮೇಲೆ ಬಂತು ಅಂದಮೇಲೆ ಅವ್ರು ಹಿಂಗೆ ಇವ್ರು ಹಂಗೆ ಅಲ್ಲ. ಮೊದಲು ನೀ ಏನಿದೆ ಹೇಳ, ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ, ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕಿದ ಮೇಲೆ ಅಂದ್ರೆ 4 ಕಲ್ಲು ಇದೇನು, ಆಮೇಲೆ ಮತ್ತೊಬ್ಬ ಕಲ್ಲು ಹುಡುಕ್ಯಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದು ಮೊದಲು ಅಂತಿ ಮಾಡ. ಇವತ್ತು ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಅದ್ಧೂರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಕೇಬಲ್ ಆಪರೇಟರ್ಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಕೇಬಲ್ ಡೇ ಆಚರಿಸಿ ಸಂಭ್ರಮಿಸಲಾಯಿತು. ಕಲ್ಪತರುನಾಡಲ್ಲಿ ರಾಜ್ಯ ಮಟ್ಟದ ಕೇಬಲ್ ಡೇ ಆಚರಣೆ. ಸಾವಿರಾರು ಕೇಬಲ್ ಆಪರೇಟರ್ಗಳ ಸಮಾಗಮ. ಕೇಬಲ್ ದಿನಾಚರಣೆ ಅಂಗವಾಗಿ ಕಲ್ಪತರುನಾಡು ತುಮಕೂರಿನಲ್ಲಿ ಇವತ್ತು 24ನೇ ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮವನ್ನ ನಡೆಸಲಾಯಿತು. ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಆವರಣದಲ್ಲಿ ನಡೆದ ಕೇಬಲ್ ಡೇ ಕಾರ್ಯಕ್ರಮದಲ್ಲಿ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು, ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್, ಕೇಬಲ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ರಾಮ್ಪ್ರಸಾದ್ ಗೌಡ, ಗೌರವಾಧ್ಯಕ್ಷ ಸುರೇಶ್, ಮುಖ್ಯ ಅತಿಥಿಯಾಗಿ ಖಾಸಗಿ ಪತ್ರಿಕೆ ಸಂಪಾದಕ ನಾಗಣ್ಣ, ಬೆಸ್ಕಾಂ ಇಇ ಪ್ರಶಾಂತ್ ಕೂಡ್ಲಿಗಿ ಹಾಗೂ ಮುಖ್ಯ ಭಾಷಣಕಾರರಾಗಿ ಖ್ಯಾತ ಪತ್ರಕರ್ತ ಗೌರೀಶ್ ಅಕ್ಕಿ ಹಾಗೂ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೇಬಲ್ ಅಸೋಸಿಯೇಷನ್ ಸಂಘಟನೆ ಸದಸ್ಯರು ಸೇರಿ ಹಲವರು ಭಾಗಿಯಾಗಿದ್ದರು. ಸದ್ಯಕ್ಕೆ ಬೆಸ್ಕಾಮ್ದು ಒಂದು KEBದು ಪ್ರಾಬ್ಲಮ್ ಇದೆ. ನಾವು ಆ್ಯಕ್ಚುಲಿ ಲೀಗಲ್ ಆಗಿ ಕಂಬಕ್ಕೆ ದುಡ್ಡು ಕಟ್ಟಿನೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸರ್ಕಾರ ಏಕ್ದಮ್ ಕಂಬಗಳಿಂದ ಕೇಬಲ್ ಎತ್ತರಿ ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು.